ಬೇರೆಯವರಿಂದ ಕನ್ನಡದ ಬಗ್ಗೆ ಕಲಿಯಬೇಕಿಲ್ಲ. ಕಮಲ್ ಹಾಸನ್ ಯಾವ ಕಂಟೆಂಟ್ನಲ್ಲಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಎಂದು ಹೇಳಿದ್ದಾರೆ ನೋಡಬೇಕು ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು. ಶಿವಮೊಗ್ಗದಲ್ಲಿ ತಮಿಳಿನಿಂದಲೇ ಕನ್ನಡ ಎಂದು ಹೇಳಿರುವ ಬಗ್ಗೆ ಮಾತನಾಡಿದ ಸಚಿವರು, ಜರ್ಮನ್ನಲ್ಲಿ, ರಷ್ಯಾದಲ್ಲಿ ಸಂಸ್ಕೃತ ಭಾಷೆಯಿಂದ ಎಂದು ಹೇಳ್ತಾರೆ. ಈ ಬಗ್ಗೆ ಏನಂತ ಹೇಳುತ್ತಾರೆ ನೋಡಬೇಕಿದೆ. ಏನೇ ಎಂದ್ರು ನಮ್ಮ ಕನ್ನಡ ಬ್ಲಡ್ ಕನ್ನಡ ಎಂದರು. ನಾನದು ಪೇಪರಲ್ಲಿ ನೋಡಿದೆ. ಅವ್ರು ಹೇಳ್ತಾರೆ ಯಾವ ವಿಚಾರದ ಮೇಲೆ ಹೇಳಿದ್ರು ಏನೋ ಗೊತ್ತಿಲ್ಲ. ನಾವು ನಮ್ಮ ಕನ್ನಡದ ಭಾಷೆ ಬಗ್ಗೆ ನಮಗೆ ಗೌರವ ಇರ್ತದೆ. ಬೇರೆಯವ್ರ ಬಗ್ಗೆ ಹೇಳಿ ನಾವು ಅದನ್ನ ತಿಳ್ಕೊಳ್ತಕ್ಕಂಥದ್ದು ಅವಶ್ಯಕತೆ ನಮಗೇನಿಲ್ಲ ಅಂಥೇಳಿ ಭಾವಿಸ್ತೀನಿ. ಅದು ಯಾವ ಕಂಟೆಂಟಲ್ಲಿ ಹೇಳಿದಾರೆ ಗೊತ್ತಿಲ್ಲ ನನಗೆ. ಈಗೇನಾಗ್ತದೆ, ಜರ್ಮನ್ ಭಾಷೆನೂ ಕೂಡ ಸ್ಯಾನ್ಸ್ಕ್ರಿಟ್ ತುಂಬ ಇದ್ದಾವೆ, ರಷ್ಯಾ ಅದು ಕೂಡ ಸ್ಯಾನ್ಸ್ಕ್ರಿಟ್ ಇದೆ ಅಂಥೇಳಿ ಈ ಥರದ ಹೋಲಿಕೆಗಳನ್ನು ಯಾವ ರೀತಿ ಯಾಕೆ ಹೋಲಿಕೆ ಮಾಡಿದ್ರು ಅನ್ನೋದನ್ನ ನೋಡಿಕೊಂಡು ನಾವು ರಿಯಾಕ್ಟ್ ಮಾಡಬೇಕಾಗ್ತದೆ. ಆದರೆ ನಮ್ಮ ಕನ್ನಡ ನಮ್ಮ ಬ್ಲಡ್ ಕನ್ನಡ. ಹಾಂ, ಯಾಕಾಗಿದೆ ಅದು ತನಿಖೆ ಮಾಡ್ತಾರೆ, ನೋಡ್ತಾರೆ. ಯಾವುದೋ ಒಂದು ಕೊಲೆ ಆದ ತಕ್ಷಣ ಬರೀ ಇದಕ್ಕೆ ಜೋಡೋದು. ಮಂಗಳೂರಿನೇನು ಬಿರುದು ಕೊಟ್ಟುಬಿಟ್ಟಿದ್ದೀರ, ಯಾವುದೇ ಕೊಲೆ ಆದ್ರೂ ಅಲ್ಲಿ ಇದಕ್ಕೆ ಅಂತೇಳಿ ಅದೆಲ್ಲ ಬಿಡಬೇಕು. ಅದನ್ನ ಯಾವ್ದಾದ್ರು ತಪ್ಪುಗಳಾದರೆ ಅದಕ್ಕೆ ಶಿಕ್ಷೆ ಆಗ್ತಕ್ಕಂಥ ಕಾನೂನಿದೆ. ಆ ಆ್ಯಂಗಲಲ್ಲಿ ಮಾತ್ರ ನೋಡಬೇಕಾಗತ್ತೆ. ನೀವು ಬೇರೆ ಆ್ಯಂಗಲಲ್ಲಿ ನೋಡೋಕ್ಕೆ ಹೋದರೆ ನೀವು ಮುಂದೆ ಹೆಜ್ಜೆ ಇಡೋದಕ್ಕೆ ಆಗೋದಿಲ್ಲ. ಎಲ್ಲದಕ್ಕೂ ಕಾರಣ ಒಂದಿರ್ತದೆ. ಏನಾದ್ರು ತಪ್ಪುಗಳಾದಾಗ, ಆಕ್ಸಿಡೆಂಟ್ ಆದಾಗ, ಇದೆಲ್ಲದೂ ಕೂಡ ಅದನ್ನು ಐ ಡೋಂಟ್ ಥಿಂಕ್ ವಿ ಶುಡ್ ಡು ದ. ಹಾಂ, ಅದು ನಿಮ್ಮ ಮಾಧ್ಯಮದಲ್ಲಿ ನೀವು ತೋರಿಸಿದಿರಿ ಅಲ್ಲ, ಆಡಿಯೋ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದಿರಿ. ಅದು ಏನು ಆಗು ಹೋಗುಗಳು ನೀವು ನೋಡಿದ್ದೀರಾ? ಸುಮ್ಮನೆ ಇಲ್ಲದೆ ಇರೋದು ಹಾಗೆ ಒಂದೇ ಸತಿ ಕೇಳಿಬಿಟ್ರೆ. ಈಗ ನನಗೂ ಅಷ್ಟೇ, ನಾನು ಪೇಪರಲ್ಲಿ ನೋಡಿದ್ದದು. ಅವನು ಯಾವನ ಆಡಿಯೋ ಯಾವನು ಮಾಡಿದ್ದ ಏನೋ, ಶಿಕ್ಷೆ ಅನ್ನೋದಿರುತ್ತೆ, ಶಿಕ್ಷೆ ಕೊಡಬೇಕು. ಅದು ನಿಜವಾಗ್ಲೂ ಪ್ರತೀಕಾರನೇ ಏನೋ. ಸೊ ಅದಕ್ಕೆ ಎಲ್ಲದನ್ನೂ ಯಾವುದಕ್ಕೂ ಜೋಡಿಸ್ಬಾರ್ದು. ಅದು ಒಳ್ಳೇದಲ್ಲ ಅದು. ಓಕೆ, ಆಯಿತು, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.